ನಮಸ್ಕಾರ. ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀರೋಗ ತಜ್ಞರು, ಲೈಂಗಿಕ ತಜ್ಞರು. ಇಂದಿನ ಚಿತ್ರಲೋಕ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರೋವಂಥ ವಿಷಯ, ಬಂಜೆತನಕ್ಕೆ ಚಿಕಿತ್ಸಾ ರೂಪಕವಾಗಿ ಹಲವಾರು ಆವಿಷ್ಕಾರಗಳಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ, ಜನಸಾಮಾನ್ಯರ ಭಾಷೆಯಲ್ಲಿ ಹೇಳುವಂಥ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಥವಾ IVF ಬೇಬಿ, ಪ್ರಣಾಳ ಶಿಶು ವಿಧಾನ, ಇದನ್ನು ಒಂದು ಜನಸಾಮಾನ್ಯರಿಗೆ ಬಹಳವಾಗಿ ಉಪಯುಕ್ತವಾಗುವಂಥ ಒಂದು ಆವಿಷ್ಕಾರ ಅಥವಾ ಚಿಕಿತ್ಸಾ ವಿಧಾನ ಅಂತ ಹೇಳ್ಬೋದು. ಈ ಪ್ರಣಾಳ ಶಿಶು ವಿಧಾನ ಅಂದ್ರೇನು? ಯಾಕಂದರೆ ಬಹಳಷ್ಟು ಬಂಜೆತನದಿಂದ ಬಳಲ್ತಿರೋವಂಥ ದಂಪತಿಗಳು ಎಲ್ಲ ರೀತಿಯ ಒಂದು ಪರೀಕ್ಷೆ, ಒಂದು ಒಬ್ಬ ಡಾಕ್ಟ್ರಿಂದ ಇನ್ನೊಬ್ಬರ ಹತ್ರ ಪ್ರತಿಯೊಂದು ಸೆಂಟರ್ಸ್ಗೆ ಇದನ್ನು ಒಂದು ಹಲವಾರು ವರ್ಷಗಳು ಎಲ್ಲ ರೀತಿಯ ಪರೀಕ್ಷೆಗಳಾಗಿ, ಎಲ್ಲ ರೀತಿಯ ಚಿಕಿತ್ಸೆಗಳಾಗಿ, ಇನ್ನೇನು ನಮಗೆ ದಾರಿನೇ ಇಲ್ಲ, ನಮಗೆ ಯಾವುದೇ ರೀತಿ ಗರ್ಭಧಾರಣೆ ಆಗೋದೇ ಇಲ್ಲ ಅಂತ ಒಂದು ಅಸಹಾಯಕರಾಗಿ ನಿಂತಾಗ ಅವರಿಗೆ ಒಂದು ಸಿಗುವಂಥ ಒಂದು ದೊಡ್ಡ ಉತ್ತರ ಟೆಸ್ಟ್ ಟ್ಯೂಬ್ ಬೇಬಿ ಅಥವಾ IVF ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ. ಇದನ್ನು ವೈದ್ಯರು ಹೇಳಿದ ತಕ್ಷಣ ಅವರಲ್ಲಿ ಭಯ, ಡಾಕ್ಟ್ರೇ ಅವ್ರು ನಮ್ಗೆ IVF ಆಗಬೇಕು ಅಂತ ಹೇಳಿದರು, ಡಾಕ್ಟ್ರೇ ಹೇಗಾದರೂ ಮಾಡಿ ನ್ಯಾಚುರಲ್ ಆಗೋ ಹಂಗೆ ಮಾಡಿ, ನಮಗೆ ಟೆಸ್ಟ್ ಟ್ಯೂಬ್ ಬೇಬಿ ಬೇಡ, ಅದಕ್ಕೆ ತುಂಬ ದುಡ್ಡು ಖರ್ಚಾಗತ್ತೆ, ಮತ್ತು ಭಾಳಷ್ಟು ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು, ಭಾಳಷ್ಟು ಇಂಜೆಕ್ಷನ್ ತೊಗೋಬೇಕು, ಎಲ್ಲ ನಮ್ಮ ಫ್ರೆಂಡ್ಸುಗಳೆಲ್ಲ ಹೇಗೆ ಹೇಳಿರೋರೆಲ್ಲ ಏನೇನೋ ಅದ್ರ ಬಗ್ಗೆ ಹೇಳ್ತಾರೆ. ಅದರಿಂದ ನಿಜ ಸ್ಥಿತಿ ಏನು? ಈ ತರಹ ಸಂದರ್ಭಗಳಲ್ಲಿ ಅವರಿಗೆ ಮೊದಲು ಇದನ್ನು IVF ಅಂದರೆ ಏನು, IVF ET ಅಂತ ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್. ಇದರಲ್ಲಿ ಅಂಡಾಣು ಮತ್ತು ಬೀರ್ಯಾಣುಗಳನ್ನು ಪ್ರಯೋಗಾಲಯದಲ್ಲಿ ಅದರ ಮಿಲನ ಮಾಡಿ ಅದನ್ನು ಭ್ರೂಣವನ್ನಾಗಿ ಪರಿವರ್ತಿಸಿ ಆ ಭ್ರೂಣವನ್ನು ಮತ್ತೆ ಗರ್ಭಕೋಶದ ಒಳಗಡೆಗೆ ಸಾಗಣೆ ಮಾಡಿ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಅದಕ್ಕೆ ಹೇಳ್ತೀವಿ. ಅದು ಆ ಭ್ರೂಣ ಗರ್ಭಕೋಶದ ಒಳಗಡೆ ಕಚ್ಚಿಕೊಂಡು ಬೆಳೆಯುವಂಥ ಈ ವಿಧಾನ. ಇದನ್ನು ನಾವು ದೇಹದ ಹೊರಗಡೆ ಪ್ರಯೋಗಾಲಯದಲ್ಲಿ ಅಂಡಾಣು ವೀರ್ಯಾಣುಗಳನ್ನು ಜೋಡಿಸಿ ಭ್ರೂಣವನ್ನಾಗಿ ಮಾಡೋದ್ರಿಂದ ಇದಕ್ಕೆ ಪ್ರಣಾಳ ಶಿಶು ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋ ಒಂದು ಹೆಸರು ಬಂದಿದೆ. ಆದರೆ ನಂತರ ಒಂದು ಭ್ರೂಣವಾದ ನಂತರ ಅದನ್ನು ಗರ್ಭಕೋಶದೊಳಗೇನೆ ವಾಪಸ್ ಅದನ್ನು ಹಾಕಿ ಅದರೊಳಗೆ ಬೆಳೆಯೋ ಹಾಗೆ ಮಾಡುವಂಥ ವಿಧಾನ. ಇದಕ್ಕೆ ಬಹಳಷ್ಟು ಬದಲಾವಣೆಗಳಾಗ್ತಾ ಬಂದಿದೆ, ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ತಾ ಬಂದಿದೆ. ಎಷ್ಟೋ ಒಂದು ಕೆಲವು ಇಂಜೆಕ್ಷನ್ ಮೆಡಿಸಿನ್ಗಳನ್ನು ಕೂಡ ಕಡಿಮೆ ಮಾಡ್ತಾ ಇದೆ. ಆದ್ದರಿಂದ ಜನರಿಗೆ ಯಾವುದೇ ರೀತಿಯಲ್ಲಿ ಅವರಲ್ಲಿ ಕೆಲವು ಕಾರಣಗಳಿಂದ ಗರ್ಭಧಾರಣೆಯಾಗದೇ ಇದ್ದಾಗ, ಈಗ ಸ್ತ್ರೀಯಲ್ಲಿ ತಗೊಂಡಾಗ ಗರ್ಭನಾಳಗಳಲ್ಲಿ ಏನೋ ಒಂದು ತೊಡಕು ಉಂಟಾಗಿ ಗರ್ಭನಾಳ ಮುಚ್ಚಿರ್ಬೋದು, ಅಥವಾ ಕೆಲವು ಶಸ್ತ್ರಚಿಕಿತ್ಸೆಯಿಂದ ಗರ್ಭನಾಳಗಳನ್ನು ತೆಗೆಯುವಂಥ ಆಗಿರ್ಬೋದು. ಆದ್ದರಿಂದ ಎರಡೂ ಕಡೆ ಗರ್ಭನಾಳಗಳು ಮುಚ್ಚಿದ್ದಾಗ ಸಹಜ ಗರ್ಭಧಾರಣೆ ಸಾಧ್ಯವಾಗೋದಿಲ್ಲ. ಯಾಕಂದರೆ ಬಿಡುಗಡೆಯಾದ ಅಂಡಾಣು ಗರ್ಭನಾಳದ ಮೂಲಕ ಹಾದು ಗರ್ಭಕೋಶದೆಡೆಗೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಅವರಿಗೆ ಈ ಪ್ರಣಾಳ ಶಿಶು ವಿಧಾನ ಒಂದು ವರದಾನವಾಗುತ್ತೆ. ಹಾಗೆ ಪುರುಷರಲ್ಲಿ ಕೂಡ ಬಹಳಷ್ಟು ಕಡಿಮೆ ವೀರ್ಯಾಣುಗಳಿದ್ದಾಗ, ಅದರಲ್ಲಿ ಒಂದು ಗುಣಮಟ್ಟದ ತೊಂದರೆ ಇದ್ದಾಗ, ಚಲನೆಯಲ್ಲಿ ಅಥವಾ ಆಕಾರ ಗಾತ್ರದಲ್ಲಿ ತೊಂದರೆಗಳಿದ್ದಾಗ, ಕೆಲವು ಒಳ್ಳೆಯ ಒಂದು ವೀರ್ಯಾಣುಗಳು ಸಿಕ್ಕಿದಾಗ ಅದನ್ನೇ ಉಪಯೋಗಿಸಿ ಒಂದು ವೀರ್ಯಾಣುನ ಒಂದು ಅಂಡಾಣುನಲ್ಲಿ ಒಂದು ಮೈಕ್ರೋಸ್ಕೋಪ್ ಮೂಲಕ, ಒಂದು ಸೂಜಿ ಮೂಲಕ ಅದರೊಳಗಡೆ ಅಂಡಾಣು ಒಳಗಡೆ ಒಂದು ವೀರ್ಯಾಣುನ ಸೇರಿಸಿ ಭ್ರೂಣವಾಗುವಂತೆ ಮಾಡೋದಕ್ಕೆ ICSI ಪ್ರೊಸೀಜರ್, ಈ ಪ್ರೊಸೀಜರ್ ಮೂಲಕ ಸಾಧ್ಯತೆಗಳಿದೆ. ಹಾಗಾಗಿ ಬಹಳಷ್ಟು ಕಡಿಮೆ ವೀರ್ಯಾಣುಗಳು ಸಂಖ್ಯೆ ಇದ್ದಾಗಲೂ ಕೂಡ, ಪುರುಷನಲ್ಲಿ ಕೆಲವು ತೊಂದರೆಗಳಿದ್ದಾಗ ಕೂಡ ನಾವು ಇದನ್ನು ಉಪಯೋಗಿಸಿ ಈ ಒಂದು ಪ್ರೊಸೀಜರ್ ಮೂಲಕ ನಾವು ಅವ್ರಿಗೆ ಗರ್ಭಧಾರಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ಪ್ರಣಾಳ ಶಿಶು ವಿಧಾನ ಬಹಳಷ್ಟು 1978ರಲ್ಲೇ ಒಂದು ಲೂಯಿ ಬ್ರೌನ್ ಅನ್ನೋ ಒಂದು ಮಗು ಜನನ ಆದಾಗ ಅಂದಿನ ವಿಜ್ಞಾನಿಗಳು, ವೈದ್ಯರು ಎಡ್ವರ್ಡ್ ಅಂಡ್ ಸ್ಟೆಪ್ಟೋ ಅನ್ನೋರು ಮೊದಲ ಒಂದು ಪ್ರಣಾಳ ಶಿಶುವಿನ ಜನನಕ್ಕೆ ಕಾರಣರಾದರು. ಅಲ್ಲಿಂದ ಈಚೆಗೆ ಪ್ರಪಂಚದಾದ್ಯಂತ ಹಲವಾರು ಕೋಟ್ಯಾಂತರ ಮಕ್ಕಳು ಈ ಪ್ರಣಾಳ ಶಿಶು ವಿಧಾನದಿಂದ ಜನನವಾಗಿದೆ. ಇದರಲ್ಲಿ ನಾವು ನೋಡಿದಾಗ ಅಂಥದ ತೊಂದರೆ ಏನೂ ಇಲ್ಲ. ಒಂದು ತಾಯಿಯ ಅಂಡಾಣು, ತಂದೆಯ ಒಂದು ವೀರ್ಯಾಣು. ಕೆಲವು ಸಂದರ್ಭಗಳಲ್ಲಿ ಈ ದಾನಿ ಅಂಡಾಣು ಆಗಿರ್ಬೋದು ಅಥವಾ ದಾನಿ ವೀರ್ಯಾಣು ಆಗಿರ್ಬೋದು, ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಇದನ್ನು ನಾವು ಮಾಡಿ ಪ್ರಣಾಳ ಶಿಶು ವಿಧಾನದ ಮೂಲಕ ಗರ್ಭಧಾರಣೆಯನ್ನಾಗಿ ಮಾಡಿ
ಅವರಿಗೆ ಒಂದು ಮಗುವಿನ ಕೈಗೆ ಕೊಡುವಂಥ ಸಾಧ್ಯತೆಗಳು ನಾವು ನೋಡ್ಬೋದು. ಇದರಲ್ಲಿ ಮೊದಲು ಅವರ ಒಂದು ಪರೀಕ್ಷೆಗಳನ್ನು ಮಾಡಿ ಗರ್ಭಕೋಶ, ಗರ್ಭನಾಳ, ಅಂಡಾಶಯ ಮತ್ತು ಯೋನಿ ಮೂಲಕ ಒಂದು ಹಿಸ್ಟ್ರೋಸ್ಕೋಪಿಕ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಪರೀಕ್ಷೆ ಮಾಡಿ ಎಲ್ಲನೂ ಸರಿಯಾಗಿದೆಯಾ ಅಂತ ಮೊದಲು ದೃಢಪಡಿಸ್ಕೊಂಡು ನಂತರ ಅವರಲ್ಲಿ ಒಂದು ಹೆಚ್ಚಿನ ಅಂಡಾಣು, ಒಂದು ಸ್ತ್ರೀಯರಲ್ಲಿ ಹೆಚ್ಚಿನ ಅಂಡಾಣುಗಳು ಬಿಡುಗಡೆಯಾಗೋದಕ್ಕೆ ಔಷಧಿಗಳನ್ನು ಕೊಟ್ಟು ಆ ಅಂಡಾಣುಗಳನ್ನು ಒಂದು ಸ್ಕ್ಯಾನಿಂಗ್ ಮೂಲಕ ಅಂಡಾಶಯದಿಂದ ಹೊರಗಡೆ ತೆಗೆದು ಶೇಖರಿಸಿಟ್ಟು, ಅಂತಹ ಸಂದರ್ಭದಲ್ಲಿ ಶೇಖರಿಸಿದ್ದ ವೀರ್ಯಾಣು ಇರ್ಬೋದು ಅಥವಾ ಅದೇ ಸಮಯದಲ್ಲಿ ಒಂದು ಪುರುಷ ಅವರನ್ನು ಸಂಗ್ರಹಿಸಿ ವೀರ್ಯನ ಕೊಟ್ಟಾಗ ಆ ವೀರ್ಯಾಣು ಅಂಡಾಣು ಮಿಲನ ಮಾಡಿ ಭ್ರೂಣವನ್ನಾಗಿ ಮಾಗಿಸಿ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಮತ್ತೆ ಅದನ್ನು ಗರ್ಭಕೋಶದೊಳಗಡೆ ಅದನ್ನು ಹಾಕುವಂಥದ್ದು. ಇದೆಲ್ಲ ಸಿಂಪಲ್ ಪ್ರೊಸೀಜರ್ ಆಗುತ್ತೆ. ಮತ್ತು ಅದು ಒಳಗಡೆ ಕಚ್ಚಿಕೊಂಡು ಬೆಳೆಯೋದಕ್ಕೋಸ್ಕರವಾಗಿ ಮತ್ತು ಅದು ಗರ್ಭಪಾತ ಎಲ್ಲ ಆಗಿ ತೊಂದರೆಯಾಗದಂತಾಗೋದಕ್ಕೋಸ್ಕರವಾಗಿ ಕೆಲವು ಹಾರ್ಮೋನ್ನ ಮೆಡಿಸಿನ್ಸ್ ಕೊಡಬೇಕಾಗತ್ತೆ. ಇದೆಲ್ಲ ಕೊಡೋದ್ರಿಂದ ಗರ್ಭಕೋಶದಲ್ಲಿ ಅದು ಭ್ರೂಣ ಗಟ್ಟಿಯಾಗಿ ಕಚ್ಚಿಕೊಂಡು ಮುಂದೆ ಬೆಳವಣಿಗೆ ಆಗೋದಕ್ಕೆ ಸಾಧ್ಯವಾಗತ್ತೆ. ಯಾವುದೇ ಒಂದು ಗರ್ಭಧಾರಣೆಯಲ್ಲಿ ಆಗುವಂಥ ಕೆಲವು ಸಹಜ ಗರ್ಭಧಾರಣೆ ಇರಲಿ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿನಲ್ಲೇ ಗರ್ಭಧಾರಣೆ ಆಗಿರಲಿ, ಎಲ್ಲ ರೀತಿಯ ತೊಂದರೆಗಳು ಏನೇನಿರುತ್ತೋ ಅದೆಲ್ಲನೂ ಕೂಡ ಇರಬಹುದು. ಕೆಲವರಲ್ಲಿ ಬೆಳವಣಿಗೆ ಆಗದೇ ಇರ್ಬೋದು, ಕೆಲವರಲ್ಲಿ ಗರ್ಭಪಾತವಾಗ್ಬೋದು, ಕೆಲವರಲ್ಲಿ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗದೇ ಇರ್ಬೋದು. ಆದರೂ ಎಲ್ಲದಕ್ಕೂ ಆದಷ್ಟು ಚಿಕಿತ್ಸೆ ಕೊಟ್ಟು ಅದನ್ನು 9 ತಿಂಗಳ ತನಕ ಬಂದು ಸರಿಯಾದ ಸಮಯದಲ್ಲಿ ಅದನ್ನು ಮಗುವಿನ ಜನನವಾಗೋ ಹಾಗೆ ಅದಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯವಾಗತ್ತೆ. ಆದ್ದರಿಂದ ಈ ಸರಿಯಾದ ರೀತಿಯಲ್ಲಿ ಮಾನಸಿಕವಾಗಿ ತಯಾರಿ ಮಾಡಿಕೊಂಡು, ಸ್ವಲ್ಪ ಬೇರೆ ಎಲ್ಲ ನೋಡಿದಾಗ ಇದು ಸ್ವಲ್ಪ ದುಬಾರಿ ಅನ್ನಿಸ್ಬೋದು, ಆದರೆ ಸುಮ್ಮನೆ ಯಾವುದ್ಯಾವುದೋ ಒಂದು ಪರೀಕ್ಷೆಗಳು ಒಳಪಟ್ಟು ಅಥವಾ ಬೇಡದ ಔಷಧಿಗಳನ್ನು ತಗೊಂಡು ಸಮಯ ಮತ್ತು ದುಡ್ಡನ್ನು ವ್ಯರ್ಥ ಮಾಡೋದ್ರ ಬದಲು ಯಾವ್ದು ದಂಪತಿಗೆ ಇದು ನಿಜವಾಗ್ಲೂ ಅವಶ್ಯಕತೆ ಇದೆ, ಅದರಿಂದಾನೇ ಅವ್ರಿಗೆ ಮಕ್ಕಳಾಗೋ ಸಾಧ್ಯತೆ ಜಾಸ್ತಿ ಇದೆ ಅನ್ನಬೇಕಾದ್ರೆ ಅವರು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಪಡ್ಕೊಂಡು ಈ ಪ್ರಣಾಳ ಶಿಶು ವಿಧಾನದಲ್ಲಿ ಅವರು ಮಗುವಿನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಇದ್ರ ಬಗ್ಗೆ ತಪ್ಪು ತಿಳುವಳಿಕೆ ಬೇಡ. ಆದಷ್ಟು ಈಗ ಗೌರ್ಮೆಂಟ್ ಕೂಡ ಎಷ್ಟೋ ಒಂದು ಪ್ರಣಾಳ ಶಿಶು ಇದು ಟೆಸ್ಟ್ ಟ್ಯೂಬ್ ಬೇಬಿ ಅಥವಾ ಕೆಲವು ಸೆಂಟರ್ಸನ್ನು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲೂ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಒಂದು ವೆಚ್ಚನೂ ಕೂಡ ಭರಿಸೋದಕ್ಕೆ ಸ್ವಲ್ಪ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಇದನ್ನೆಲ್ಲ ಕೂಡ ಸಿಗ್ತಾ ಇದೆ. ಮುಂದೊಂದು ದಿನ ಇದರ ಒಂದು ಖರ್ಚು ವೆಚ್ಚ ಕೂಡ ಇನ್ನೂ ಒಂದಷ್ಟು ಕಡಿಮೆ ಆಗ್ಬೋದು. ಆದರೆ 2-3 ಲಕ್ಷ ಆಗುತ್ತೆ, 2.5-3 ಲಕ್ಷ. ಆದ್ದರಿಂದ ಇದನ್ನು ಹೇಗೆ ಸಾಧ್ಯವಾಗತ್ತೆ, ದಂಪತಿಗಳು ಯಾರು ಅದನ್ನು ಒಪ್ಕೊಂಡು ಮಾಡಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ. 50 ವರ್ಷದ ತನಕ ಇದನ್ನು ನಾವು ಪ್ರಣಾಳ ಶಿಶು ವಿಧಾನದಲ್ಲಿ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಸಾಧ್ಯತೆಗಳಿದೆ. ಇದರದಕ್ಕೆ ಯಾವುದೇ ಒಂದು ಟೆಸ್ಟ್ ಟ್ಯೂಬ್ ಬೇಬಿ ಅಥವಾ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಇದೆಲ್ಲದಕ್ಕೂ ಸರ್ಕಾರದ ಅದರದೇ ಆದ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಇದೆ, ಅದರದ್ದೇ ಆದ ಸಾಧಕ ಬಾಧಕಗಳಿದೆ. ಇದೆಲ್ಲನೂ ಕೂಡ ವೈದ್ಯರು ನಿಮಗೆ ಸರಿಯಾಗಿ ತಿಳಿಸ್ಕೊಡ್ತಾರೆ. ಆದ್ದರಿಂದ ತಪ್ಪು ತಿಳುವಳಿಕೆಗಳಿಗೆ ಒಳಪಡದೆ ಅಥವಾ ಬೇರೆಯವರು ಇತರರು ಏನೋ ಹೇಳಿರೋ ಅಂಥ ಒಂದು ವಿಷಯ ಮಾಹಿತಿಗಳನ್ನು ತನಗೇನೆ ಹೋಲಿಸ್ಕೊಂಡು ಬೇಡವಾದ ಭಯ ಆತಂಕಗಳನ್ನು ಇಟ್ಕೊಳ್ಳದೆ ವೈದ್ಯರ ಹತ್ರ ಸರಿಯಾದ ಮಾರ್ಗದರ್ಶನ ಮಾಡಿಕೊಂಡು ಇದನ್ನು ಪ್ರಣಾಳ ಶಿಶು ವಿಧಾನದಲ್ಲಿ ಒಂದು ಗರ್ಭಧಾರಣೆ ಮಾಡಿಕೊಳ್ಳೋದ್ರೊಳಗೆ ಯಾವುದೇ ಒಂದು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಈ ಎಷ್ಟೋ ಜನಕ್ಕೆ ಇನ್ನೂ ಒಂದು ಪ್ರಶ್ನೆ ಅಂದರೆ, ಈ ಟೆಸ್ಟ್ ಟ್ಯೂಬ್ ಬೇಬಿ ಮಾಡಿಕೊಂಡ್ರೆ ಮಗು ಸರಿಗಿರುತ್ತಾ, ಮಗು ಸರಿಗಿರಲ್ಲ, ಇದಕ್ಕೆ ತೊಂದರೆ ಇರುತ್ತೆ, ಅದು ನ್ಯೂನತೆ ಇರುತ್ತೆ, ಈ ಥರದ್ದೆಲ್ಲ ಕೂಡ ಒಂದು ಪ್ರಶ್ನೆಗಳಿರುತ್ತೆ. ಆದರೆ ಸಹಜ ಗರ್ಭಧಾರಣೆಯಲ್ಲಿ ಯಾವ ರೀತಿ ತೊಡಕುಗಳಿರುತ್ತೋ ಅದೇ ರೀತಿ ತೊಡಕುಗಳು ಈ ಪ್ರಣಾಳ ಶಿಶು ವಿಧಾನದಲ್ಲೂ ಇರ್ಬೋದು. ಯಾಕಂದರೆ ಇದು ಅಂಡಾಣು ಮತ್ತು ವೀರ್ಯಾಣುದು ಮಿಲನವಾಗಿರುವಂಥ ಒಂದು ಭ್ರೂಣ. ಸಹಜ ಗರ್ಭಧಾರಣೆಯಲ್ಲೂ ಅದೇನೇ ಸಹಜವಾಗಿ ಆಗೋದು, ಇದನ್ನು ನಾವು ಪ್ರಯೋಗಾಲಯದಲ್ಲಿ ಮಾಡೋದು. ಆದ್ದರಿಂದ ಇದರಲ್ಲಿ ಹೆಚ್ಚಿಗೆ ಬೇರೆ ರೀತಿಯ ತೊಂದರೆಗಳು ಯಾವುದೇ ಹಂತದಲ್ಲಿ ಏನಾದರೂ ಮಗುವಿಗೆ ತೊಡಕಿದ್ರೆ, ತೊಂದರೆ ಇದ್ದರೆ ಅದನ್ನು ವೈದ್ಯರು ಮೊದಲೇ, ಯಾಕಂದರೆ ಈಗ ಸ್ಕ್ಯಾನಿಂಗ್ ಪರೀಕ್ಷೆಗಳು ಮತ್ತು ಬೇರೆ ಇತರೆ ಒಂದು ಪರೀಕ್ಷೆಗಳು, ಮಗುವಿನ ಸುತ್ತ ನೀರು ತೆಗೆದು ಮಾಡುವಂಥ ಜೀವಕೋಶದ ಪರೀಕ್ಷೆಗಳು, ಎಲ್ಲ ಒಂದು ಪರೀಕ್ಷೆಗಳನ್ನು ನೋಡಿ ಮಗುವಿಗೆ ಪೂರ್ಣವಾಗಿ ಮಗು ಆರೋಗ್ಯವಾಗಿದೆ ಅಂತ ತಿಳಿದ್ರೆ ಮಾತ್ರ ಅದನ್ನು ಗರ್ಭಧಾರಣೆ ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಡೋದು. ಹಾಗಾಗಿ ಎಲ್ಲ ಪರೀಕ್ಷೆಗಳು ಲಭ್ಯ ಇದೆ.
ಬಹಳಷ್ಟು ವಿಷಯಗಳಲ್ಲಿ ಮಗುವಿಗಾಗಲಿ ತಾಯಿಗಾಗಲಿ ತೊಂದರೆಯಾಗದ ರೀತಿಯಲ್ಲಿ ಅವರಿಗೆ ಚಿಕಿತ್ಸೆಗಳನ್ನು ಕೊಡ್ತೀವಿ. ಮತ್ತು ಕೆಲವರಲ್ಲಿ ಏನಾದರೂ ಬೇರೆ ಇತರೆ ಕಾಯಿಲೆಗಳು, ಡಯಾಬಿಟಿಸು, ಬ್ಲಡ್ ಪ್ರೆಷರು, ರಕ್ತಹೀನತೆ ಈ ಥರದ್ದೇನಾದರೂ ಒಂದು ಇದ್ದರೆ, ಕೆಲವು ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಂತ, ಅದಕ್ಕೂ ಕೂಡ ಸೂಕ್ತವಾದ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡು ಸರಿಯಾದ ರೀತಿಯಾಗಿ ಪ್ರಸವ ಪೂರ್ವ ಪರೀಕ್ಷೆಗಳು ಮಾಡಿಸ್ಕೊಂಡಾಗ ಮತ್ತು ಸರಿಯಾದ ಸಮಯದಲ್ಲಿ ಮಗುವಿನ ಹೊರಗೆ ನಾವು ತೆಗೆದಾಗ ಬಹಳಷ್ಟು ಸಂದರ್ಭಗಳಲ್ಲಿ ತೊಂದರೆ ತೊಡಕುಗಳನ್ನು ಕಡಿಮೆ ಮಾಡಬಹುದು.